ಎಸ್, ಈಗ ನಾನು ನಿಮ್ಮ ವೈಫ್ ಬಗ್ಗೆ ಕೂಡ ಮಾತಾಡಲೇಬೇಕಾಗುತ್ತೆ ಸರ್. ಯಾಕಂದರೆ ಎರಡನೇ ತಾಯಿ ಸ್ಥಾನ ತುಂಬುವಂಥವಳು ಹೆಂಡ್ತಿನೇ. ಬಟ್ ನಿಮ್ಮ ಹೆಂಡತಿ ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಜಸ್ಟ್ ಬಿಕಾಸ್ ಈಗಾಗಲೇ ಹೇಳಿದಾಗೆ ರಾಜ್ಯದಲ್ಲೇ ಅಂದರೆ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಅದರಲ್ಲೇ ಹೆಣ್ಣು ಮಕ್ಕಳಲ್ಲೇ ಮೊದಲ ಆಂಬ್ಯುಲೆನ್ಸ್ ಡ್ರೈವರ್ ಅವರೇ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅದು ಎಷ್ಟರ ಮಟ್ಟಿಗೆ ನಿಮಗೆ ಪ್ರೌಡ್ ಫೀಲನ್ನು ತಂದುಕೊಟ್ಟಿದೆ ಅಂತ? ಮೇಡಮ್ ಏನು ಗೊತ್ತಾ, ಈಗ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನಾವೆಲ್ಲ ಹೆಂಗೆ ಅಂದ್ರೆ ಮೇಡಮ್, ಯಾರು ಸತ್ತೋದ್ರೆ ಆ ಒಂದು ರೋಡಲ್ಲಿ ಆ ಮೂಗಲ್ ಹತ್ತಿ ಆ ಕುಂಕುಮ ನೋಡ್ರೆ ಆ ರೋಡ್ಗೆ ಹೋಗ್ತಾ ಇರಲಿಲ್ಲ, ಭಯ, ಅಯ್ಯೋ ಹೆಣ ಅಂದ್ರೆ ದೆವ್ವ ಅಂತೆ, ಅಯ್ಯೋ ಅಯ್ಯಪ್ಪ ಆ ಥರ ಫೀಲ್, ಹಂಗೆ ಹೋಗ್ಬಿಡ್ತಿದ್ವಿ. ನೀವು ಎಷ್ಟೋ ಡೆಡ್ ಬಾಡಿಗಳು ಹಿಂಗೆ ಹಾಕೊಂಡು ಎತ್ತಾಕೊಂಡು ಹೋಗಿ ದಫನ್ ಮಾಡ್ಕೊಂಡ್ ಬರ್ತೀವಿ ಅಂದ್ರೆ ಮೇಡಮ್, ಅದಕ್ಕೊಂದು ಆ ಧೈರ್ಯ ಬೇಕು. ಎಷ್ಟೋ ಸಲ ಇವಾಗೆಲ್ಲ ಕೆಲವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಅವರೇ ಇಲ್ಲ ಆಶ್ರಮದಲ್ಲಿ, ನನ್ನ ದಫನ್ ಮಾಡ್ಬೇಕಾದ್ರೆ ಬರ್ತಾರೆ 3-4 ಜನ. ಸ್ಟಾರ್ಟಿಂಗ್ ಎಲ್ಲ ಒಬ್ಬೊಬ್ಬನೇ ಸಿಂಗಲ್ಗೆ ಹೋಗೋದು ಬಾಡಿ ಹಾಕ್ಕೊಂಡು, ರಾತ್ರಿ ತೊಗೋಬೇಕಾರೆ ಹಲೋ ಅಂದ್ಬಿಟ್ರೆ ಭಯ ಆಗ್ಬಿಡೋದು. ಯಾಕಂದರೆ ಆ ಫೀಲ್ ಹಿಂದೆ ಇದೆ ಬಾಡಿ, ಹಲೋ ಅಂದ್ಬಿಟ್ರೆ ನಂಗೆ ಮೀಟ್ರ್ ಆಫು ಗಾಡಿ ಇಲ್ಲ. ಅವಾಗೆಲ್ಲ ಇದು ಹೆಸರುಘಟ್ಟ ಇವಾಗ ಫುಲ್ ನೋಡೋಕ್ಕೆ ಸೂಪರ್ ಆಗಿದೆ. ಈಗ ಅಂದರೆ ನೋಡೋಕ್ಕೆ ಸಕ್ಕದ ಒಂಥರ ಯಾವುದೋ ಒಂದು ಜಿಲ್ಲೆನೋ ಸಿಟಿ ಥರ ಫೀಲ್ ಇದೆ. ನಾನು ಆಶ್ರಮ ಮಾಡಿದಾಗ ಇಲ್ಲಿ ಏನಿಲ್ಲ, ಬರೀ ಫಾರೆಸ್ಟ್ ಇಲ್ಲಿ, ಆ ಥರ ಫೀಲ್ ಆಗ್ಬಿಟ್ಟಿದೆ. ಆ ಟೈಮಲ್ಲಿ ನಾನು ಎಷ್ಟೋ ಫಂಕ್ಷನಿಗೆ ಬೇರೆ ಕಡೆ ಎಲ್ಲ ಹೋದಾಗ, ಈಗ ಇಲ್ಲಿ ಯಾರು ಹೋದಾಗ ನನ್ನ ವೈಫೇ ಅವಳೇ ಆಂಬುಲೆನ್ಸ್ ತೊಗೊಂಡು ಆಂಬುಲೆನ್ಸ್ ಡ್ರೈವ್ ಮಾಡಿಕೊಂಡು ಅವಳೇ ಹೋಗಿ ಅವಳೇ ದಫನ್ ಮಾಡಿ ಎಲ್ಲ ಬರೋದು. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲೂ ಮಹಿಳಾ ಆಂಬುಲೆನ್ಸ್ ಡ್ರೈವರ್ ಇಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಶಿ ಇಸ್ ದ ಫಸ್ಟ್ ಡ್ರೈವರ್, ಆಂಬುಲೆನ್ಸ್ ಡ್ರೈವರ್ ಅಂತ ಹೇಳ್ಬೋದು. ಅದಕ್ಕೆ ಅವರಿಗೆ ಪಾಂಡಿಚೇರಿಯಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ಬಟ್ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಅಂದರೆ ಏನಂದರೆ ಈ ಕೆಲಸಕ್ಕೆ ಯಾರು ಸಪೋರ್ಟ್ ಮಾಡಲ್ಲ, ಯಾಕಂದರೆ ಅವೆಲ್ಲ ಆಫಿಷಿಯಲ್ ಆಗಿರಬೇಕು, ಯಾರನ್ನ ಮುಟ್ಬಾರ್ದು, ವೆರಿ ಕ್ಲೀನ್, ವೆರಿ ನೀಸ್, ನಾನು ಹಿಂಗೆ ಹಂಗೆ ಅಂತ ಇರ್ತಾರೆ. ಬಟ್ ನಮಗೆ ನನಗೂ ನನ್ನ ವೈಫಿಗೆ ನಾನು ಒಂದು ಹೇಳಬಲ್ಲೆ, ಸ್ಟೈಲ್ ಮಾಡೋಕ್ಕೂ ಬರುತ್ತೆ. ಅದಕ್ಕಿಂತ ಯಾರು ಮಾಡ್ತಾರೆ, ಅದಕ್ಕಿಂತ ಅಪ್ಪನಂಗೆ ಬೇಕಾದ್ರೆ ಸ್ಟೈಲ್ ಮಾಡ್ತೀನಿ, ಅದಕ್ಕಿಂತ ಅಪ್ಪನಂಗೆ ಬೇಕಾದ್ರೆ ಹೋಗ್ತೀನಿ, ಗತ್ತು ಬೇಕಾ ಅದಕ್ಕಿಂತ ಡಬಲ್ ಬೇಕಾದ್ರೆ ಇದೆ. ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮಾನವೀಯತೆ ಜಾಸ್ತಿನೇ ಇದೆ. ಅದನ್ನು ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಮತ್ತೊಂದ್ಸಲ ಹೇಳ್ತೀನಿ, ನಾನು ಒಳ್ಳೆಯವನಲ್ಲ, ಒಳ್ಳೆ ಕೆಲಸ ಮಾಡ್ತೀನಿ. ಓಕೆ ಸರ್, ಈಗ ನಿಮ್ಮ ಆಶ್ರಮದಲ್ಲಿ ಎಷ್ಟು ಜನ ಇಲ್ಲಿವರೆಗೂ ಅಂದರೆ ಲೈಕ್ ನೀವು ಸಾಕಿರೋದು ಅದನ್ನು ಫಸ್ಟ್ ಹೇಳಿ, ಅದಾದ ನಂತರ ಎಷ್ಟು ಜನ ಇಲ್ಲಿ ಸಾವನ್ನಪ್ಪಿದ್ದಾರೆ ಅಂತ? ಮೇಡಮ್ ಇಲ್ಲಿ ಬಂದ್ಬಿಟ್ಟು ನಾನು ಒಂದು 7-8 ವರ್ಷದಲ್ಲಿ 1877 ಜನ ಮೇಲೆ ಬಂದು ಹೋಗಿದ್ದಾರೆ. ಅದರ ಎಷ್ಟೋ ಜನ ಒಂದು 400 ಮೇಲೆ ಮನೆಗೆ ಬಂದು ಒಂಥರ ಫೇಸ್ಬುಕ್ ಲೈವ್ ಎಲ್ಲ ಮಾಡಿದಾಗ ಮನೆಗೆ ಬಂದು ವಾಪಸ್ ಹೋಗಿದ್ದಾರೆ. ಅವ್ರ ಮಕ್ಕಳೆಲ್ಲ ಬಂದು ನಮ್ಮ ಅಪ್ಪ, ನಮ್ಮ ಅಜ್ಜಿ, ನಮ್ಮಮ್ಮ ಅಂದ್ಕೊಂಡು ವಾಪಸ್ ಕರ್ಕೊಂಡು ಹೋಗಿದ್ದಿದೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಇದು ವಯಸ್ಸಾಗ್ಬಿಟ್ರೆ ತೊಗೊಳೋದು ಯಾರು ವಯಸ್ಸಿರೋ ತೊಗೊಳಲ್ಲ, ಎಲ್ಲ 80+, 75+. ನನ್ನ ಉದ್ದೇಶ ಏನಂದರೆ, ನಾಳೆ ಈಗ ಹೋಗ್ತಾ ಇರ್ತೀನಲ್ಲ ಒಂದು ರಸ್ತೆಯಲ್ಲಿ, ಮಳೆ ಗಾಳಿ ಬರ್ತಾ ಇರುತ್ತೆ, ನಾಳೆ ಸಾಯೋ ವ್ಯಕ್ತಿ ಅಟ್ಲೀಸ್ಟ್ ಒಂದು 2 ವರ್ಷ ಬದುಕಿರಲಿ, ಆ ಥರ ಒಂದು ಮೈಂಡ್ ಸೆಟ್ ಅಷ್ಟೇ. ಆ ಥರ ಬರ್ತಾರೆ, ಆ ಥರ ಇರ್ತಾರೆ. ಇಲ್ಲಿ ಒಂದು 8-9 ನಮ್ಮಲ್ಲಿ ಸಾವು ಕಡಿಮೆ, ಜಾಸ್ತಿ ಸಾವಿಲ್ಲ ನಮ್ಮಲ್ಲಿ. ಅಂದರೆ ಬರೀ ಇಲ್ಲಿ ಹೆಂಗ್ರಿ ಡ್ಯಾನ್ಸ್ ಮಾಡ್ಕೊಂಡು, ಸಿಂಗಿಂಗ್ ಮಾಡ್ಕೊಂಡು, ಆಟ ಆಡ್ಕೊಂಡು, ವಾಲಿಬಾಲ್ ಆಡ್ಕೊಂಡು, ಅವ್ರ ಜೊತೆ ಕ್ಯಾರಮ್ಮು, ಚೌಕಾಬಾರ ಎಲ್ಲ ಆಡ್ಕೊಂಡಿರ್ತೀವಿ. ಅವ್ರೊಂಥರ ಫ್ಯಾಮಿಲಿ ಥರ ನಮಗೆ. ಆ ಥರ ಎಲ್ಲ ಅಷ್ಟಿಲ್ಲ. ಬಟ್ ಹಂಗೆ ಹೋಗ್ತಾ ಇರುತ್ತೆ. ಸತ್ತಾಗ ಹೋಗ್ತೀವಿ, ಹೋಗ್ಬಿಟ್ಟು ದಫನ್ ಮಾಡಿ ಬರ್ತೀವಿ. ಬಟ್ ನಾನು ಹೇಳೋದು ಇಷ್ಟೇ, ಏನಂದರೆ ನನಗೆ ಇಷ್ಟು ಜನ ಸಾಕಿದ್ದೀನಿ ಅಂತ ಒಂದು ಪ್ರೌಡ್ ಫೀಲಿಗಿಂತ ಇಷ್ಟು ಜನ ಯಾಕೆ ಸಾಕ್ತೆ ಅಂತ ಬೇಜಾರಿದೆ. ಯಾಕೆ ಅಂದರೆ ನಾನು ನಿಮಗೆ ವಿಷಯ ಗೊತ್ತಿರಲಿ, ಆಲ್ ಓವರ್ ಕರ್ನಾಟಕದಲ್ಲಿ ಈ ನಿರಾಶ್ರಿತರುಗಳನ್ನ ಫ್ರೀಯಾಗಿ ಸಾಕೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ ಫಸ್ಟ್ ಕನ್ನಡಿಗ ಅಂದರೆ ಅದು ನಾನೇ ಕರ್ನಾಟಕದಲ್ಲಿ. ಇವತ್ತು ನನ್ನಿಂದ ಒಂದು 287 ಆಶ್ರಮ ಆಗಿದೆ. ಸುಮಾರು ಆಶ್ರಮಕ್ಕೆ ನಾನು ಟೇಪ್ ಕಟ್ ಮಾಡಿದ್ದೀನಿ. ಬಟ್ ಯಾಕೆ ಇಷ್ಟು ಆಶ್ರಮ ಆಯ್ತು ಅನ್ನೋದೇ ಬೇಜಾರು. ಅಂದರೆ ಅಪ್ಪ ಅಮ್ಮನ ಆಚೆ ಹಾಕೋ ಜನಸಂಖ್ಯೆ ಜಾಸ್ತಿ ಆಗಿದೆ, ಕಡಿಮೆ ಅಂತೂ ಆಗ್ತಿಲ್ಲ. ನಾನು ಇವತ್ತವರೆಗೂ ಬಾಡಿಗೆ ಆಶ್ರಮದಲ್ಲಿ ಇದ್ದೀನಿ. ಯಾಕೆ ಗೊತ್ತಾ, ಮುಂದೆ ಆಶ್ರಮ ಎಲ್ಲ ಕ್ಲೋಸ್ ಆಗುತ್ತೇನೋ, ಅಪ್ಪ ಅಮ್ಮನ ಆಚೆ ಹಾಕೋ ಜನಸಂಖ್ಯೆಗೆ ಸ್ಟಾಪ್ ಆಗುತ್ತೇನೋ, ನಮಗೆಲ್ಲ ಕೆಲಸನೇ ಇರಲ್ಲ, ಆ ಮೈಂಡ್ ಸೆಟ್. ಬಟ್ ಆಶ್ರಮ ಹುಡ್ತಾನೆ ಇದ್ದಾವೆ, ಸ್ವಂತ ಬಿಲ್ಡಿಂಗ್ ಕಟ್ಟಿಸ್ತಾನೆ ಇದ್ದಾರೆ, ಆಶ್ರಮ ಜಾಸ್ತಿ ಆಗ್ತಾನೇ ಇದೆ. ಯಾಕಾಯಿತು? ನಾನು ಇವತ್ತವರೆಗೂ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇರ್ತೀನಿ, ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಒಂದು ಮನವಿ ಮಾಡ್ತೀನಿ. ಆಸ್ತಿಲಿ ಗಂಡ ಹೆಂಡತಿಗೆ ಅರ್ಧ ಸಂಬಳ ಕೊಡ್ಬೇಕಂತೆ, ಆಸ್ತಿಲಿ ಅರ್ಧ ಆಸ್ತಿ ಕೊಡ್ಬೇಕಂತೆ. ಗಂಡ ಹೆಂಡತಿನ ಬಿಟ್ಟರೆ ಆಸ್ತಿ ಅರ್ಧ ಆಸ್ತಿ ಕೊಡ್ಬೇಕಂತೆ, ಅರ್ಧ ಸಂಬಳ ಕೊಡ್ಬೇಕಂತೆ. ಅದೇ ಥರ ಅಪ್ಪ ಅಮ್ಮನ ಆಚೆ ಹಾಕೋ ಮಕ್ಕಳಿಗೆ ಕಂಡಲ್ಲಿ ಗುಂಡು ಅಂತ ಒಂದು ಕಾನೂನು ತೊಗೊಂಬನ್ನಿ. ಅವಾಗ ಮಾಡಿದ್ರೆ ಅಪ್ಪ ಅಮ್ಮ ಹಿಂಗೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಆಚೆ ಹಾಕೋ ನೋಡೋಣ ನನ್ನ ತಾಕತ್ತಲ್ಲಿ ಆವಾಜ್ ಹಾಕ್ಬೋದಲ್ಲ. 100%. ಇವತ್ತವರೆಗೂ ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ಒಂದು ಮೈ ಮೇಲೆ ಮಾರ್ಕ್ ಹಾಕ್ದಂಗೆ ಬೆಳೆಸ್ತಾರೆ ಅಪ್ಪ ಅಮ್ಮ.
ಅವ್ರಿಗೆ ಒದ್ಬಿಟ್ಟು ಆಚೆ ಹಾಕ್ತಾರೆ. ಅದೇನೋ ಮೇಡಮ್, ಅದೇನೋ ಅಂತಾರಲ್ಲ ಮೇಡಮ್, ಅದೇನೋ ಅದು ಮದುವೆ ಆದವ್ರಿಗೆ ಹಾಕ್ತಾರಲ್ಲ ಕತ್ತಿಗೆ, ಏನದು ತಾಳಿ, ತಾಳಿ ಮಾಂಗಲ್ಯ ಅಂತ ಸಾಂಗ್ ಎಲ್ಲ ಮಾಡ್ಬಿಟ್ಟವ್ರೆ. ಮಾಂಗಲ್ಯ ಮಾಂಗಲ್ಯ ಮುತ್ತೈದೆ ಹೆಣ್ಣಿಗೆ ಶೃಂಗಾರವು ಅಂತೆಲ್ಲ ಸಾಂಗ್ಗಳು ಅಲ್ವಾ ಮೇಡಮ್. ಒಂದು ಅರಿಶಿನ ದಾರಕ್ಕೆ ಒಂದು ಅರಿಶಿನ ಕೊಂಬಿಗೆ ಅಷ್ಟು ವ್ಯಾಲ್ಯೂ ಕೊಡಬೇಕಾದ್ರೆ ತಾಯಿ ಕರಳನ್ನ ಕಿತ್ತಿ ಜನ್ಮ ಕೊಡ್ತಾಳೆ. ಆ ಕರಳನ್ನ ಕಿತ್ತಿ ಜನ್ಮ ಕೊಟ್ಟವಳಿಗೆ ಮನೆಯಿಂದ ಆಚೆ ಹಾಕ್ತಾರೆ. ದಾರ ಕಟ್ಟಿ ಅರಿಶಿನ ಕೊಂಬು ಕಟ್ಟರೆ ಮನೆ ಒಳಗೆ ಇಟ್ಕೊಂಡು ನನ್ನ ಹೆಂಡತಿ ಗ್ರೇಟು ಅಂತಾರೆ. ಇದು ಯಾವ ನ್ಯಾಯ? ಅದೇ ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪ ಅಮ್ಮ ಪೋಲಿಯೋ ಗಿಲಿ ಹಾಕ್ಸ್ದೆ ಅವ್ನಿಗೆ ಏನಾದರೂ ಹಿಂಗೇನಾದ್ರು ಉಡ್ಸ್ಬಿಟ್ಟಿದ್ರೆ ಯಾವಳು ಮದುವೆ ಆಗ್ತಿಲ್ಲ ಕೇಳಿ? ಯಾವಳು ಮದುವೆ ಆಗಲ್ಲ ಮೇಡಮ್. ಎಲ್ಲರೂ ನನ್ನ ಗಂಡ ನೋಡೋಕೆ ಸಲ್ಮಾನ್ ಖಾನ್ ಅಂತ ಇರಬೇಕು, ಸೂಪರ್ ಆಗಿರ್ಬೇಕು, ಸಖತ್ತಾಗಿರ್ಬೇಕು ಅಲ್ವಾ? ಅದು ನಮ್ಮ ಗಂಡು ಮಕ್ಳಿಗೆ ಕೇಳಿ ಹೋಗ್ಬಿಟ್ಟು ವರದಕ್ಷಿಣೆ ಎಷ್ಟು ಬೇಕಪ್ಪ ಅಂತ ಕೇಳ್ರಿ, ವರದಕ್ಷಿಣೆ ಬೇಡಪ್ಪ, ಹುಡುಗಿ ಸಾಕಾಗಿದ್ರೆ ಸಾಕು ಅಂತಾರೆ ಅಲ್ವಾ? ಆದರೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಎಷ್ಟು ಅಪ್ಪ ಅಮ್ಮನ್ನ ಮನೆಯಿಂದ ಆಚೆ ಹಾಕ್ತಾರೆ, ಅವ್ರು ನೋಡೋಕೆ ಸಖತ್ತಾಗವ್ರೆ, ಸೂಪರ್ ಆಗವ್ರೆ ಅನ್ನೋದಕ್ಕೆ ಕಾರಣ ಯಾರು? ಅವ್ರ ಅಪ್ಪ ಅಮ್ಮ. ಇಲ್ಲಿ ತನಕ ನಿಮ್ಮ ನೋಡಿ ನಿಮಗೆ ತಗೊಳ್ಳಿ, ಒಂದು ಮೈ ಮೇಲೆ ಒಂದು ಮಾರ್ಕ್ ಆಗ್ದಂಗೆ ಬೆಳೆಸಿರ್ತಾರೆ. ಅಷ್ಟು ಕಷ್ಟಪಟ್ಟು ಅಲ್ಲೋ ಬೇಡ ಇಲ್ಲೋ ಬೇಡ, ಬಸ್ ಬರುತ್ತೆ, ಕಾರ್ ಬರುತ್ತೆ, ನಾಯಿ ಕಚ್ಚುತ್ತೆ, ಇಲ್ಲೇ ಎತ್ಕೊಂಡು ಅಂಬೆಗಳಿಡ್ಬೇಕಾರೆ ಆ ಟೈಮಲ್ಲಿ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರಲ್ಲ, ಅದನ್ನು ದಯವಿಟ್ಟು ಮರಿಬೇಡಿ. ಇನ್ನು ಕೆಲವ್ರು ಅವ್ರೆ, ನಮ್ಮ ಅಪ್ಪ ಅಮ್ಮನಿಗೇನು ಮಾಡಿಲ್ಲ, ನಮಗೇನು ಮಾಡಿಲ್ಲ, ಅವನು ಅಪ್ಪ ನಮ್ಮ ಫ್ರೆಂಡ್ ಅವ್ರಿಗೆ ಕಾರ್ ಕೊಡ್ಸವನೆ, ಜಮೀನು ಇದೆ, ನೀನೇನು ಮಾಡಿದ್ಯಾ? ನಿಮ್ಗೇನು ಮಾಡಿಲ್ಲ. ಗುರು ಏನು ಮಾಡಿಲ್ಲ. ಹೌದು, ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಆಯ್ತು ಏನು ಮಾಡಿಲ್ವಾ? ನಿಮ್ಮ ಅಪ್ಪ ಅಮ್ಮ ಕೆಟ್ಟವರ? ನೀನು ಒಳ್ಳೆಯನಾಗೋ, ನೀನು ಒಳ್ಳೆಯನಾಗಪ್ಪ, ನೀನು ಆಯ್ತು. ನಿಮ್ಮ ಅಪ್ಪ ಅಮ್ಮ ಕೆಟ್ಟವರ ಆಯ್ತು, ನಿಮ್ಮ ಅಪ್ಪ ಅಮ್ಮ ಕೆಟ್ಟವರು, ಒಳ್ಳೆ ಮಗ ಆಗಿ ನೀನು ಇನ್ನೊಬ್ಬ ಹೇಳ್ಬೇಕು, ಅವ್ರ ಅಪ್ಪ ಅಮ್ಮ ಎಂಥ ಕಿತ್ತಾಗಿರೋರು, ಅವ್ರ ಮಗನ ಎಷ್ಟು ಒಳ್ಳೆಯವರು, ನೀನು ಹೆಸರು ಮಾಡಪ್ಪ, ನಿನ್ನ ಮಕ್ಳಿಗೆ ನೀನು ಒಳ್ಳೆ ಅಪ್ಪ ಆಗೋ. ಅದು ಬಿಟ್ಬಿಟ್ಟು ನೀನು ನಂಗೇನು ಮಾಡಿದ್ಯಾ, ನಾನು ಯಾಕೆ ಮಾಡಬೇಕು? ಬೇಡ, ನಥಿಂಗ್ ಅಲ್ವಾ? ಅದನ್ನು ಮಾಡು. ಅದನ್ನು ಬಿಟ್ಬಿಟ್ಟು ಒಂದು ಹೇಳ್ತೀನಿ ಗುರು, ಲೈಫಲ್ಲಿ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು, ಅಪ್ಪ ಅಮ್ಮ ಸಂಪಾದನೆ ಮಾಡೋದು ಸಾಧ್ಯನೇ ಇಲ್ಲ. ನಿಮಗೂ ಸೇರಿಸಿ ಹೇಳ್ತಾ ನನಗೆ ಆ್ಯಕ್ಚುಲಿ ಸರ್, ಇನ್ನೊಂದು ನಾನು ಕೇಳಬೇಕು. ಆ್ಯಕ್ಚುಲಿ ಈಗ 8 ವರ್ಷದಿಂದ ನೀವು ನಡೆಸ್ತಾ ಇದ್ದೀರಾ ಅನಾಥಾಶ್ರಮವನ್ನು. ಸೊ ನಿಮ್ಗೆ ಯಾವತ್ತಾದರೂ ಒಂದಿನ ಅನಿಸಿದೆಯಾ, ಇದನ್ನು ಕ್ಲೋಸ್ ಮಾಡಿಬಿಡೋಣಪ್ಪ, ಸಾಕಾಯಿತು, ನನಗೆ ಇದನ್ನು ನಡೆಸೋದಕ್ಕಾಗೋದಿಲ್ಲ ಅನ್ನುವಂಥ ಒಂದು ಮೈಂಡ್ಸೆಟ್ ಏನಾದರೂ ಬಂದಿದೆಯಾ? ಯಾಕಂತಂದರೆ ಇದನ್ನು ನಡೆಸೋದು ಅಷ್ಟು ಈಸಿ ಅಲ್ಲ ಅಂತ ನಮಗೆ ನೋಡಿದ್ರೇ ಗೊತ್ತಾಗ್ತದೆ. ಬಟ್ ನೀವು ಅನುಭವಿಸಿರುವಂತಹ ವ್ಯಕ್ತಿ, ಒಂದಲ್ಲ ಒಂದು ದಿನ ಮೇ ನಾಟ್ ಬಿ ಆ ಮೈಂಡ್ಸೆಟ್ ಬಂದಿರಬಹುದಾ ಅಂತ? ಇಲ್ಲ, ನನಗೆ ಸುಮಾರು ಸಲ ಅನಿಸಿದೆ ಮೇಡಮ್. ಯಾಕಂದರೆ ನೋಡಿ, ನಮ್ಮ ಜನ ಹೆಂಗೆ ಗೊತ್ತಾ ಮೇಡಮ್, ಎಲ್ಲರೂ ಅಲ್ಲ, ನನಗೆ ಆಲ್ಮೋಸ್ಟ್ ನನಗೆ ಒಂದು ವೀಡಿಯೋದಲ್ಲಿ ಬ್ಯಾಡ್ ಕಮೆಂಟ್ ಬರೋದೇ ಇಲ್ಲ, ಬ್ಯಾಡ್ ಕಮೆಂಟೇ ಬರೋಲ್ಲ, ಸಾಧ್ಯನೇ ಇಲ್ಲ. ಕೆಲವ್ರು ಅವರೇ ಯಾವ ಥರ ಅಂದರೆ ಬೇಜಾರು ಹೆಂಗೆ ಗೊತ್ತಾ ಮೇಡಮ್, ಇಷ್ಟೆಲ್ಲ ಮಾಡ್ತೀವಿ, ಯಾರು ಬಂದು ಇಲ್ಲಿ ₹1 ಕೊಟ್ಟಿರಲ್ಲ, ಯಾರು ಏನೂ ಮಾಡಿರಲ್ಲ. ಏನಂದ್ರೆ ಮೇಡಮ್, ನಮ್ಮ ಕತೆ ಹೆಂಗಂದ್ರೆ, ಒಂದು ಒಳ್ಳೆ ಬಟ್ಟೆ ಹಾಕಂಗಿಲ್ಲ ಮೇಡಮ್, ಭಿಕ್ಷುಕರ ಕಾಸು ಅಂತಾರೆ. ಒಂದು ಒಳ್ಳೆ ಫೋನ್ ತೊಗೊಳಂಗಿಲ್ಲ, ಭಿಕ್ಷುಕರ ಕಾಸು ಅಂತಾರೆ. ಒಂದು ಒಳ್ಳೆ ಕಾರ ಓಡಂಗಿಲ್ಲ, ಭಿಕ್ಷುಕರ ಕಾಸು ಅಂತಾರೆ. ನಾನು ಆಶ್ರಮ ಮಾಡೋಕೆ ಮುಂಚೆಯಿಂದನೂ ಮೇಡಮ್, ಆಗ ನಾನು ಒಳ್ಳೆ ಕಾರ ಓಡಕ್ಕೆ ಒಳ್ಳೆ ಬಟ್ಟೆ ಹಾಕ್ತಿದ್ದೆ ನಾನು. ಇವೆಲ್ಲ ಮಾಡ್ಕೊಂಡಿದ್ದೀವಿ. ಇಷ್ಟೆಲ್ಲ ಮಾಡಿಕೊಂಡು ಕೊನೆಗೆ ಫಾರಿನ್ ಫಂಡ್ ಬಂತು, ಗೌರ್ಮೆಂಟ್ ಫಂಡ್ ಬಂತು, ಒಳ್ಳೆ ದುಡ್ಡು ಮಾಡ್ದ, ಹೆಂಡತಿ ಮಕ್ಕಳು ಸಖತ್ತಾಗವ್ರು. ಇದೆಲ್ಲ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮನ ನಂಗೆ ಜನ್ಮ ಕೊಟ್ಟಿರೋದು ಗಂಡಸು ಅಂತ ಮೇಡಮ್. ನಾನು ಸಂಪಾದನೆ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ, ನಾನು ಇಲ್ಲಿ ಯಾರೋ ಬಂದು ಅಕ್ಕಿ ಮೂಟೆ ಕೊಡ್ತಾರೆ, ಯಾರೋ ಬಂದು ಸಹಾಯ ಮಾಡ್ತಾರೆ ಅಂತ ಕೂತ್ಕೊಂಡಿಲ್ಲ ಮೇಡಮ್. ನಾನು ನಂಬ್ಕೊಂಡು ಅಷ್ಟು ಜನ ಅವ್ರೆ. ರಾತ್ರಿ ಹೊತ್ತು ನನಗೆ ಟೆನ್ಷನ್ ಆಗ್ಬಿಟ್ಟು ನಿದ್ದೆ ಬರೋಲ್ಲ. ತಿಂಗಳಿಗೆ ನನಗೆ 4-5 ಲಕ್ಷ ಬೇಕು, ಯಾರು ಕೊಡ್ತಾರೆ? ಏನೋ ಒಂದು ಮೂಟೆ, ಕೆಲವರು ಬಂದು ಒಂದು ಮೂಟೆ ಅಕ್ಕಿ ಕೊಡ್ತಾರೆ, ಎಲ್ಲರೂ ಕೆಲವರ ಬಂದು ಇದು ಕೊಡ್ತಾರೆ ಅಕ್ಕಿ ಮೂಟೆ. ಇನ್ನು ಕೆಲವರೆಲ್ಲ ಬಂದು ರೇಷನ್ ಎಲ್ಲ ಕೊಡ್ಸೋಗ್ತಾರೆ. ಅದು ಯಾವಾಗ 6 ತಿಂಗಳು ಒಂದ್ಸಲಿನೋ 4 ಮಂತ್ಸಿಗೆ ಒಂದ್ಸಲಿನೋ ಯಾರೋ ಒಂದು ಮೂಟೆ ಅಕ್ಕಿ ಕೊಟ್ರೆ, ಒಂದು ಮೂಟೆ ಅಕ್ಕಿಯಿಂದ ಆಶ್ರಮ ನಡೆಯೋದಾದರೆ ನಾನು 1 ಮೂಟೆ ಅಕ್ಕಿ ಸಾಕು ತಿಂಗಳಿಗೆ. ನಂಗೆ ತಿಂಗಳಿಗೆ 900 kg ಅಕ್ಕಿ ಬೇಕು, 470 ಲೀಟ್ರ್ ಹಾಲು ಬೇಕು, ₹1 ಲಕ್ಷ ಬರೀ ಔಷಧಿ ಬೇಕು, ಒಂದು ಅರಿಶಿನ ಪುಡಿ, ಖಾರದ ಪುಡಿ, ಜೀರಿಗೆ, ಹುಣಸೆಹಣ್ಣು, ಟೊಮೊಟೊ, ನೀರುಳ್ಳಿ, ಪ್ರತಿಯೊಂದು ಬೇಕು ಮೇಡಮ್. ಯಾರು ಮೇಡಮ್ ಕೊಡ್ತಾರೆ ಅಲ್ವಾ? ಬಟ್ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಷ್ಟೇ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಏನು ಗೊತ್ತಾ, ಒಬ್ರ ಬಗ್ಗೆ ಮಾತಾಡಬೇಕು ಅಂದರೆ ಕರೆಕ್ಟಾಗಿ ಗೊತ್ತಿರಬೇಕು ಅವ್ರ ಬಗ್ಗೆ. ಸುಮ್ಮನೆ ಮಾತಾಡೋಕೆ ಹೋದರೆ ನಾನು ಏನಕ್ಕೆ ಹೇಳ್ತೀನಿ ಗೊತ್ತಾ, ದಯವಿಟ್ಟು ನನ್ನ ಬಗ್ಗೆ ಮಾತಾಡ್ಬಿಡಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ಸಾಕ್ತಿರೋದು ಎಷ್ಟೋ ಜನ ದೇವ್ರುಗಳ್ನ, ಅವ್ರ ಶಾಪ ಒಳ್ಳೇದಲ್ಲ. ನಮ್ಮ ಬಗ್ಗೆ ಮಾತಾಡ್ಬಿಟ್ರೆ ಲೈಫಲ್ಲಿ ಯಾವ ನನ್ನ ಮಕ್ಕಳು ಉದ್ಧಾರ ಆಗಲ್ಲ. ಬರೆದಿಟ್ಕೊಳ್ಳಿ, ಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ ಗುರು. ನಮ್ಮ ಬಗ್ಗೆ ಇವತ್ತವರೆಗೂ ಮಾತಾಡಿನೂ ಯಾವತ್ತೂ ಇದುವರೆಗೂ ಉದ್ಧಾರ ಆಗಿಲ್ಲ, ಆಗೋಕ್ಕೂ ಇಲ್ಲ, ಆಗೋಕ್ಕೆ ಸಾಧ್ಯನೂ ಇಲ್ಲ. ಬರೆದಿಟ್ಕೊಳ್ಳಿ.